ಪ್ರೀತಿ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ FA1 ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ FA1 ಪ್ರಶ್ನೆ ಪತ್ರಿಕೆ ಗಣಿತ ವಿಷಯ ತರಗತಿ 9. ಸೊ ಅವಧಿ 45 ನಿಮಿಷ, ಅಂಕಗಳು 20. ಸೊ ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರನ ಬರೆಯಿರಿ ಅಂತಿದೆ. 3 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ. ಅದರಲ್ಲಿ 1ನೇ ಪ್ರಶ್ನೆ, √6 × √27ರ ಬೆಲೆಯು? ಆಪ್ಷನ್ ಎ 162, ಆಪ್ಷನ್ ಬಿ 9√2, ಆಪ್ಷನ್ ಸಿ 9√3, ಆಪ್ಷನ್ ಡಿ 3√2. 2ನೇ ಪ್ರಶ್ನೆ, 1000⁻0 ಇದರ ಬೆಲೆಯು? ಆಪ್ಷನ್ ಎ 1000, ಆಪ್ಷನ್ ಬಿ 100, ಆಪ್ಷನ್ ಸಿ 10, ಆಪ್ಷನ್ ಡಿ 1. ಪ್ರಶ್ನೆ 3, 5x⁻7 + 2x⁻3 - 4x + 10 ಈ ಬಹುಪದೋಕ್ತಿಯ ಮಹತ್ತಮ ಘಾತವು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 7, ಆಪ್ಷನ್ ಡಿ 5. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ. 4ನೇ ಪ್ರಶ್ನೆ, ಸಂಕ್ಷೇಪಿಸಿ. ಬ್ರಾಕೆಟ್ √11 - √7 ಬ್ರಾಕೆಟ್ ಕ್ಲೋಸ್, ಬ್ರಾಕೆಟ್ √11 + √7. 5ನೇ ಪ್ರಶ್ನೆ, ಕ್ಯೂಬ್ ರೂಟ್ ಆಫ್ √64 ರ ಬೆಲೆಯನ್ನು ಕಂಡುಹಿಡಿಯಿರಿ. 6ನೇ ಪ್ರಶ್ನೆ, 2 - x² + x³ ಇದರಲ್ಲಿ x² ನ ಸಹಗುಣಕವನ್ನು ಬರೆಯಿರಿ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. 7ನೇ ಪ್ರಶ್ನೆ, ಅಪವರ್ತನ ವಿಧಾನದಿಂದ y² - 5y + 6 ಅನ್ನು ಅಪವರ್ತಿಸಿ. ಇದು 7ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆ. 8ನೇ ಪ್ರಶ್ನೆ, 0.999999 ಅನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ. ಈಗ ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 6 ಅಂಕ. 9ನೇ ಪ್ರಶ್ನೆ, √3 ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. 10ನೇ ಪ್ರಶ್ನೆ, x + y + z 0 ಆದಾಗ x³ + y³ + z³ 3xyz ಎಂದು ಸಾಧಿಸಿ. 10ನೇ ಪ್ರಶ್ನೆ. ಸೊ 5ನೇ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 4 ಅಂಕ, ಟೋಟಲ್ 4 ಅಂಕ. 11ನೇ ಪ್ರಶ್ನೆ, x³ + y³ + z³ - 3xyz = 1/2 × ಬ್ರಾಕೆಟ್ ಆಫ್ x + y + z ಬ್ರಾಕೆಟ್ ಆಫ್ x - y² + y - z² + z - x² ಎಂದು ಸಾಧಿಸಿ. ಇದು ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಅಭ್ಯಾಸ ಮಾಡೋಣ. ಮಾದರಿ ಉತ್ತರಗಳು. 1ನೇ ಪ್ರಶ್ನೆಗೆ ಫಸ್ಟ್ ಮೇನಿಗೆ √6 × √27 ಎಷ್ಟು ಬೆಲೆ ಆಗುತ್ತೆ ಅಂತ √6 ಅನ್ನು ಹಾಗೆ ಬರ್ತೀನಿ. ಇಂಟು √27 9 × 27 ಅಂತ ಬರೀಬೋದು. √6 ಹಾಗೆ ಇದೆ. √9 ಅಂದರೆ 3 ವರೆಗೆ ಬರುತ್ತೆ, ಒಳಗೆ √3 ಉಳಿಯುತ್ತೆ. ಸೊ 3 ಹಾಗೆ ಬರ್ತೀನಿ. √6 × √3 ಹಾಗೆ ಬರ್ತೀನಿ. ಇವೆರಡು ಗುಣಿಸಿದರೆ √6 × √3 ಗುಣಿಸಿದರೆ √18 ಆಗುತ್ತೆ. 6 × 3 = 18 ಆಗುತ್ತೆ. ಸೊ 18 9 × 2 = 18 ಅಂತ ಬರಿಬೋದು. √9 ಅಂದರೆ ಮತ್ತೆ 3 ಬರುತ್ತೆ. ಈ 3 ಆಲ್ರೆಡಿ ಇದೆ. ಸೊ √2 ಉಳಿಯುತ್ತೆ. 3 × 3 = 9, 9 √2 ಆಗುತ್ತೆ. ಸೊ ಇದು 1ನೇ ಪ್ರಶ್ನೆಗೆ ಉತ್ತರ 9 √2, ಆಪ್ಷನ್ ಬಿ 9√2, ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. 2ನೇ ಪ್ರಶ್ನೆಗೆ ಆಪ್ಷನ್ ಡಿ 1 ಸರಿಯಾದ ಉತ್ತರ. 3ನೇ ಪ್ರಶ್ನೆಗೆ ಆಪ್ಷನ್ ಸಿ 7 ಇದು ಸರಿಯಾದ ಉತ್ತರ ಆಗಿದೆ. ಸೆಕೆಂಡ್ ಮೇನಿಗೆ ಬರೋಣ. 4ನೇ ಪ್ರಶ್ನೆ, ಸಂಕ್ಷೇಪಿಸಿ ಅಂತಿದೆ. √11 - √7 × √11 + √7 ಇದು a + b × a - b ಫಾರ್ಮಲ್ ಇದೆ. a² - b² ಅಂತ ಬರಿಬೋದು. ಸೊ √11 - √7 × √11 + √7 ಅನ್ನು √11² - √7² ಅಂತ ಬರಿಬೋದು. √11² ಅಂದರೆ 11 ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 11 ಬರುತ್ತೆ. ಮೈನಸ್ಸಿಗೆ ಮೈನಸ್, ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 7 ಬರುತ್ತೆ. 11ನಲ್ಲಿ 7 ಹೋದರೆ 11 - 7 ಅಂದರೆ 4 ಬರುತ್ತೆ. 4ನೇ ಪ್ರಶ್ನೆಗೆ ಉತ್ತರ 4. 5ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಕ್ಯೂಬ್ ರೂಟ್ ಆಫ್ √64. ಫಸ್ಟು √64 ಬೆಲೆ ಅಂದರೆ ಅದನ್ನ √8² ಅಂತ ಬರಿಬೋದು. 8 × 8 = 64. √8² ಅಂದರೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 8 ಆಗುತ್ತೆ. ಅಂದರೆ √64 ಜಾಗದಲ್ಲಿ 8ಅನ್ನು ಬರ್ತೀನಿ. ಸೊ √64 ಅಂದರೆ ಅದರ ಬೆಲೆ 8. ನೆಕ್ಸ್ಟ್ ಕ್ಯೂಬ್ ರೂಟ್ ಇದೆ. ಕ್ಯೂಬ್ ರೂಟ್ ಬರೆದು ಒಳಗೆ 8ಅನ್ನು ಬರೀಬೇಕು. ಸೊ ಕ್ಯೂಬ್ ರೂಟ್ 8ಅನ್ನು ಹೆಂಗೆ ಬರಿಬೋದು? ಕ್ಯೂಬ್ ರೂಟ್ ಆಫ್ 2³ 8ಅನ್ನು 2³ ಅಂತ ಬರಿಬೋದು. 2 × 2 × 2. ಸೊ ಇಲ್ಲಿ ಕ್ಯೂಬ್ ಮತ್ತು ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. ಕ್ಯೂಬ್ ರೂಟ್ ಆಫ್ 8 ಅಂದರೆ 2, ಹಾಗಾಗಿ ಕ್ಯೂಬ್ ರೂಟ್ ಆಫ್ 8 ಅಂದರೆ 2. ಸೊ 5ನೇ ಪ್ರಶ್ನೆಗೆ 2 ಸರಿಯಾದ ಉತ್ತರ ಆಗಿದೆ. 6ನೇ ಪ್ರಶ್ನೆ, 2 - x
ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್. ಎಕ್ಸ್ ಸ್ಕ್ವೇರ್ನ ಸಹಗುಣಕ ಕೇಳಿದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಹಿಂದೆ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಮೈನಸ್ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ನ ಸಹಗುಣಕ -1 ಆಗುತ್ತೆ. 6ನೇ ಪ್ರಶ್ನೆಗೆ -1 ಸರಿಯಾದ ಉತ್ತರ ಆಗಿದೆ. 7ನೇ ಪ್ರಶ್ನೆ y² - 5y + 6 ಅಂತ ಇದೆ. ಇಲ್ಲಿ 6 ತಗೋಬೇಕು. ಮೊದಲ ಸಂಖ್ಯೆ 1 ಇದೆ, 6 1 6, 6 ಯಾವ ಮಗ್ಗಲಿದೆ 3 2 6, ಇದರಲ್ಲಿ 6 ಮಗ್ಗಲಿದೆ, 2 ಮಗ್ಗಲಿದೆ. ಸೊ ನಮಗೆ 5y ಬರಬೇಕು, ಮಧ್ಯೆ 5y ಬರಬೇಕಂದ್ರೆ 3 ಮತ್ತು 2 ಅಂತ ತಗೋಬೇಕು. ಸೊ -5yನ್ನು -3y - 2y ಅಂತ ಕೂಡಿಸ್ಬೋದು. -5yನ್ನು -3y - 2y ಅಂತ ಬರಿಬೋದು. ಸೊ y² -5y ಜಾಗದಲ್ಲಿ -3y - 2y ಬರ್ತೀನಿ, +6 ಹಾಗೆ ಇದೆ. ಸೊ ಇವೆರಡು ಗ್ರೂಪ್ ಮಾಡಿದಾಗ y ಕಾಮನ್ ತೆಗೆದ್ರೆ -3 ಉಳಿಯುತ್ತೆ. ಸೊ ಇವೆರಡು ಗ್ರೂಪ್ ಮಾಡಿದಾಗ -2 ಕಾಮನ್ ತೆಗೆದ್ರೆ y -3 ಉಳಿಯುತ್ತೆ. ಸೊ ಇಲ್ಲಿ y -3ನ ಕಾಮನ್ ತೆಗೆದ್ರೆ y -2 ಉಳಿಯುತ್ತೆ. ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 8ನೇ ಪ್ರಶ್ನೆಗೆ ಬರೋಣ. x = 0.999999 ಸಮೀಕರಣ 1 ಅಂತ ತಗೋಣ. ಸೊ ಒಂದು ಅಂಕಿ ರಿಪೀಟ್ ಆಗಿರೋದ್ರಿಂದ ಸಮೀಕರಣ 1ಅನ್ನು 10ರಿಂದ ಗುಣಿಸಬೇಕು. ಸೊ x × 10 = 0.999 × 10 ಆಗುತ್ತೆ. ಸೊ x × 10 ಅಂದರೆ 10x = 0.99 × 10 ಅಂದರೆ 9.99 ಆಗುತ್ತೆ. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಸಮೀಕರಣ 2ರಲ್ಲಿ ಸಮೀಕರಣ 1ಅನ್ನು ಕಳೆಯೋಣ. 2 - 1 ಮಾಡಿದರೆ 10x - x 9.999999 -0.999. ಸೊ ಕಳೆದಾಗ ಸೊ 10xಲ್ಲಿ 1x ಹೋದರೆ 9x, 9.999ನಲ್ಲಿ 0.99 ಹೋದರೆ 9 ಬರುತ್ತೆ. ಸೊ x = 9/9, x = 1 ಆಗುತ್ತೆ. ಸೊ ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 9ನೇ ಪ್ರಶ್ನೆಗೆ ಉತ್ತರ √3ನ ಸಂಖ್ಯೆ ರೇಖೆ ಮೇಲೆ ಗುರುತಿಸಿ ಅಂತ ಇದೆ. ಫಸ್ಟ್ ಒಂದು ಸಂಖ್ಯೆ ರೇಖೆಯನ್ನು ಎಳಿಬೇಕು. ಸೊ 0 1 2 3 -1 -2 ಗುರುತು ಮಾಡಬೇಕು. ಅಳತೆ ಪ್ರಕಾರ 1 ಸೆಂಟಿಮೀಟರ್ ಇರಬೇಕು. ಸೊ 0ದಿಂದ 1 ಸೆಂಟಿಮೀಟರ್ ಅದನ್ನು a ಅಂತ ಕೊಡೋಣ. ಸೊ ಎ ಇಂದ ಬಿಗೆ 1 ಸೆಂಟಿಮೀಟರ್ನ ಎಳಿಬೇಕಾಗುತ್ತೆ ಲಂಬವಾಗಿ. ಎ ಇಂದ ಬಿಗೆ 1 ಸೆಂಟಿಮೀಟರ್ ಎಳಿಬೇಕು ಲಂಬವಾಗಿ. OBನ ಸೇರಿಸಬೇಕು. OBನ ಸೇರಿಸಿದ ಮೇಲೆ ಪಾಯಿಂಟ್ ಬಿಯಲ್ಲಿ ಕೋನ ಹಿಡ್ಕೊಂಡು 90 ಡಿಗ್ರಿ ಗುರುತು ಮಾಡಬೇಕು. 90 ಡಿಗ್ರಿ ಗುರುತು ಮಾಡಿ ಪಾಯಿಂಟನ್ನು ಗುರುತು ಮಾಡಿ. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 1 ಸೆಂಟಿಮೀಟರ್ನ ಎಳಿಬೇಕಾಗುತ್ತೆ. ಸೊ ಬಿ ಇಂದ ಸಿಗೆ ನಾನು 1 ಸೆಂಟಿಮೀಟರ್ನ ಎಳಿದ್ದೀನಿ. ಸೊ ಬಿ ಇಂದ ಸಿಗೆ 1 ಸೆಂಟಿಮೀಟರ್ ಎಳೆದ್ಮೇಲೆ OCನ ಸೇರಿಸಬೇಕು. ಸೊ OC ತ್ರಿಜ್ಯ ತೊಗೊಂಡು ಕೈವಾರದಿಂದ ಕಟ್ ಮಾಡಬೇಕು. ಸೊ ಅದು ಪಾಯಿಂಟ್ ಇಲ್ಲಿ ಬಂದು ಟಚ್ ಆಗುತ್ತೆ, ಅದಕ್ಕೆ ಪಾಯಿಂಟ್ P ಅಂತ ಕೊಡಬೇಕು. ಇದು √3 ಆಗಿದೆ. ಸೊ ಈ ರೀತಿ ನಾವು ಕೈವಾರದ ಸಹಾಯದಿಂದ, ಅಳತೆ ಪಟ್ಟಿಯ ಸಹಾಯದಿಂದ ನಾವು √3ನ ಸಂಖ್ಯೆ ರೇಖೆ ಮೇಲೆ ಗುರುತಿಸ್ಬೋದು. ಸೊ ಅಳತೆ ಪ್ರಕಾರ ಕರೆಕ್ಟಾಗಿ ಗುರುತು ಮಾಡಿದರೆ ಮಾತ್ರ ನಿಮಗೆ ಅಂಕಗಳು ಸಿಗುತ್ತೆ, ಇಲ್ಲಾಂದರೆ ಅಂಕಗಳು ನಿಮಗೆ ಸಿಗುವುದಿಲ್ಲ. 10ನೇ ಪ್ರಶ್ನೆ x + y + z = 0 ಅಂತ ಕಂಡೀಷನ್ ಕೊಟ್ಟಿದ್ದಾರೆ. x³ + y³ + z³ - 3xyz ಇದು ಫಾರ್ಮುಲಾ ಇದೆ, ನಾನು ಬರ್ತೀನಿ. x³ + y³ + z³ - 3xyz = x + y + z × x² + y² + z² - xy - yz - zx ಅಂತೇಳಿ. ಸೊ x² + x³ + y³ + z³ - 3xyz ಹಾಗೆ ಬರ್ತೀನಿ. x + y + z ಅಂದರೆ ಏನಂತ ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ, ಹಾಗಾಗಿ 0ನ ಬರ್ತೀನಿ. ರಿಮೈನಿಂಗ್ ಟರ್ಮ್ ಏನಿದೆ ಅದನ್ನು ಬರ್ತೀನಿ. ಸೊ ಇದು ಹೇಗಿದೆ, x³ + y³ + z³ - 3xyz ಅಂತ ಹಾಗೆ ಬರ್ತೀನಿ. = 0 × ದಿಸ್ ಅಂದರೆ ಇದರಿಂದ ಗುಣಿಸಿದ ನಮಗೆ 0ನೇ ಬರುತ್ತೆ, ಹಾಗಾಗಿ 0 ಬರ್ತೀನಿ. x³ + y³ + z³ - 3xyz ಈ ಕಡೆ ಬಂದಾಗ +3xyz ಆಗುತ್ತೆ. 10ನೇ ಪ್ರಶ್ನೆಗೆ ಇದು ಉತ್ತರ ಆಗಿದೆ. ಒಂದೊಂದು ಲೈನಿಗೆ 1 ಅಂಕ, ಫಾರ್ಮುಲಾಕ್ಕೆ 1 ಅಂಕ, ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ, ಟೋಟಲ್ ನಿಮಗೆ 3 ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳೇ. 5ನೇ ಮೇನ್, ಕೊನೆಯ ಮೇನ್. ಇಲ್ಲಿ ಒಂದು 2 ಫಾರ್ಮುಲಾ ನೆನ್ಪಿಟ್ಕೋಬೇಕು. x + y ಹೋಲ್³ ಫಾರ್ಮುಲಾ ಗೊತ್ತಿದೆ ನಿಮಗೆ. x³ + y³ + 3xy × x + y. ಸೊ ಇದನ್ನು ನಾನು ಯಾವ ರೀತಿ ಬರ್ತೀನಿ ಅಂದರೆ x³ + y³ ಈ ಕಡೆ ಬರ್ಕೊಂಡಿನಿ. ಸೊ ಈ ಕಡೆ ಬರ್ಕೊಂಡಾಗ ಈ ಟರ್ಮ್ ಈ ಕಡೆ ಬರುತ್ತೆ, x + y ಹೋಲ್³ ಆಗುತ್ತೆ. ಸೊ 3xy × x + y ಈ ಕಡೆ ಬಂದಾಗ -3xy × x + y ಆಗುತ್ತೆ. ಅಂದರೆ x³ + y³ ಜಾಗದಲ್ಲಿ x + y ಹೋಲ್³ - 3xy × x + y ಅಂತ ಬರಿಬೋದು. ಸೊ ಅದನ್ನೇ ನಾವು ಇದೇ ಫಾರ್ಮುಲಾನ ಇದಕ್ಕೆ ಅಪ್ಲೈ ಮಾಡೋಣ. x + y ಹೋಲ್³ + z³ x ಜಾಗದಲ್ಲಿ x + y ಇದೆ, z³ ಹಾಗೆ ಬರಿಬೇಕು. ಸೊ ಇದು x + y ಹೋಲ್³ ಅಂದರೆ x ಜಾಗದಲ್ಲಿ x + y, zಗೆ z, x + y + z ಹೋಲ್³ ಆಗುತ್ತೆ. -3xy ಅಂದರೆ 3 × x + y × y ಆಗುತ್ತೆ, 3 × x + y × z ಆಗುತ್ತೆ. x + y ಅಂದರೆ x + y + z ಆಗುತ್ತೆ. ಸೊ ಇವೆರಡು ಫಾರ್ಮುಲಾಗಳನ್ನು ಅಪ್ಲೈ ಮಾಡಿ ಇದನ್ನು ಸೊಲ್ಯೂಷನ್ನ ಕಂಡುಹಿಡಿಯಬೇಕು. ಸೊ ಇದೆರಡು ಗೊತ್ತಿದ್ದರೆ ಮಾತ್ರ ಇದು ಸಾಲ್ವ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ x³ + y³ + z³ - 3xyz ಹಾಗೆ ಬರ್ತೀನಿ. x³ + y³ ಗ್ರೂಪ್ ಮಾಡಿದ್ದೀನಿ. ರಿಮೈನಿಂಗ್ z³ - 3xyz ಹಾಗೆ ಬರ್ತೀನಿ. x³ + y³ ಇದೆಯಲ್ಲ, ಈ ಫಾರ್ಮುಲಾನ ಈಗ ಇಲ್ಲಿ ಅಪ್ಲೈ ಮಾಡಿದೆ ನೋಡಿ. x³ + y³ ಅಂದರೆ x + y ಹೋಲ್³ - 3xy × x + y, x + y ಹೋಲ್³ - 3xy × x + y ಅಪ್ಲೈನ ಮಾಡಿದ್ದೀನಿ. ರಿಮೈನಿಂಗ್ z³ - 3xy ಹಾಗೆ ಬರ್ತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ,
ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಹಾಗೆ ಇದೆ, ಪ್ಲಸ್ ಜೆಡ್ ಕ್ಯೂಬ್ನ ಈ ಕಡೆ ಬರೆದೀನಿ, -3xy ಇಂಟು ಎಕ್ಸ್ ಪ್ಲಸ್ ವೈ ಇಲ್ಲಿದೆ, -3xyzನ ಇಲ್ಲೇ ಬರೆ. ಈ ಟರ್ಮ್ ಏನಿದೆ ಹಾಗೆ ಬರ್ದೀನಿ, ಜೆಡ್ ಕ್ಯೂಬ್ ಮಾತ್ರ ಈ ಕಡೆ ತಂದಿದ್ದೀನಿ. ಸೊ ಈಗ ಇದಕ್ಕೆ ಮತ್ತೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿದರೆ, ಇಲ್ಲೇನು ಅಪ್ಲೈ ಮಾಡಿದ್ದೀವಲ್ಲ ಈ ಫಾರ್ಮುಲಾನ ಇದಕ್ಕೆ ಅಪ್ಲೈ ಮಾಡಬೇಕು. ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಜಾಗದಲ್ಲಿ ಜೆಡ್ಡನ್ನು ಹಾಕಬೇಕು. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಕ್ಯೂಬ್ ಆಗುತ್ತೆ, -3xy ಅಂದರೆ 3 ಇಂಟು ಎಕ್ಸ್ ಪ್ಲಸ್ ವೈ ಇಂಟು ಜೆಡ್ ಆಗುತ್ತೆ, ಪ್ಲಸ್ ಎಕ್ಸ್ ವೈ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಆಗುತ್ತೆ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದರೆ ಇಷ್ಟು ಬರುತ್ತೆ. ಸೊ ರಿಮೈನಿಂಗ್ ಏನಿದೆ -3xy -3xyz ಐತಲ್ಲ. ಸೊ ಇಲ್ಲಿ -3xy -3xy ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಉಳಿತೆ, ಇಲ್ಲಿ ಪ್ಲಸ್ ಜೆಡ್ ಉಳಿತೆ. ಮೈನಸನ್ನು ಹೊರ ತೆಗೆಯೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್. ಸೊ ಇವಾಗ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡನ್ನು ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಉಳಿಯುತ್ತೆ, -3x ಪ್ಲಸ್ ವೈ 3xz -3yz, 3zಯಿಂದ ಇದನ್ನು ಗುಣಿಸಿ, 3xz -3zy ಆರ್ yz. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೊರಗೆ ಬಂದಿದೆ, ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೊರಗೆ ಬಂದಿದೆ, -3xy ಉಳಿದಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಬ್ರಾಕೆಟ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ನ ಫಾರ್ಮುಲಾ ಅಪ್ಲೈ ಮಾಡಿದರೆ x² + y² + z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಮೈನಸ್ ರಿಮೈನಿಂಗ್ ಏನಿದೆ 3xy -3yz -3zxನ ಬರ್ತಾರೆ. ಸೊ ಇದು ಹೇಗಿದೆ ಹಾಗೆ ಬರ್ತಿದೆ. x + y + z x² + y² + z² ಹಾಗೆ ಇದೆ, ಪ್ಲಸ್ 2xy -3xy ಅಂದರೆ -xy ಪ್ಲಸ್ 2yz -3yz ಅಂದರೆ -yz ಪ್ಲಸ್ 2zx -3zx ಅಂದರೆ -zx. ಈಗ 1/2 2/2ನ ಗುಣಾಕಾರ ಮಾಡಿದೆ ಇಲ್ಲಿ. ಸೊ 1/2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಂಟು 2, ಈ 2 ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಅದೇ ಬರುತ್ತೆ. ಸೊ 2 ರಿಮೈನಿಂಗ್ ಟರ್ಮ್ ಏನಿದೆ ಅದನ್ನು ಇಲ್ಲಿ ಬರ್ತಿದೆ. ಸೊ ಇದು ಹೇಗಿದೆ ಹಾಗೆ ಬರೆದಿದೆ. ಈ ಎರಡನ್ನು ಇದಕ್ಕೆ ಗುಣಾಕಾರ ಮಾಡಿದೆ, 2x² + 2y² + 2z² -2xy -2yz -2zx ಅಂತೇಳಿ. ಸೊ ಈ ಟರ್ಮ್ ಹಾಗೆ ಇದೆ. 2x² x² + x² ಅಂತ ಬರಿಬೋದು, 2y² y² + y² ಅಂತ, 2z² z² + z² ಅಂತ ಬರಿಬೋದು. ರಿಮೈನಿಂಗ್ ಟರ್ಮ್ ಏನಿದೆ 2xy 2yz 2zx ಹಾಗೆ ಬರೆದಿದೆ. ನೆಕ್ಸ್ಟ್ ಇದನ್ನು 1/2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹಾಗೆ ಇದೆ. ಇಲ್ಲಿ ಗ್ರೂಪ್ ಮಾಡಿದೆ, x² + y² -2xy ಅನ್ನೋದು ಒಂದು ಗ್ರೂಪು, y² + z² -2yz ಅನ್ನೋದು ಒಂದು ಗ್ರೂಪು, z² + x² -2zx ಈ ರೀತಿ ಇವನ್ನ ಗ್ರೂಪ್ ಮಾಡಿದೆ. x² y² 2xy, y² z² 2yz, z² x² 2zx ಗ್ರೂಪ್ ಮಾಡಿ ಬರೆದಿದೆ. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡಬೇಕು. x² + y² -2xy ಅಂದರೆ x - y ಹೋಲ್ ಸ್ಕ್ವೇರ್ ಸೂತ್ರ ಬರುತ್ತೆ ಅಂತ. ಸೊ 1/2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಬ್ರಾಕೆಟ್ ಆಫ್ ಇದು x - y ಹೋಲ್ ಸ್ಕ್ವೇರ್, ಇದು y - z ಹೋಲ್ ಸ್ಕ್ವೇರ್, ಇದು z - x ಹೋಲ್ ಸ್ಕ್ವೇರ್ ಆಗುತ್ತೆ. ಇದು RHS ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.